ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ದೇವನಹಳ್ಳಿಗೆ ಹೋಗ್ತಿದ್ವಿ. ದೇವನಹಳ್ಳಿಯಲ್ಲೇ ಸುಮಾರು ನೋಡೋವಂಥದ್ದಿದೆ. ಬನ್ನಿ, ಮತ್ತೆ ಅಲ್ಲಿ ಏನೇನಿದೆ ಎಲ್ಲ ನಿಮಗೆ ಒಂದೇ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ, ಆದಷ್ಟು ನಿಮಗೆ ಕವರ್ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಬನ್ನಿ ಮತ್ತೆ ಹೋಗ್ತಾ ಮಾತಾಡೋಣ. ಇದು ಕನ್ನಡ ಚಾನೆಲ್ ಬ್ರೋ. ದೇವನಹಳ್ಳಿ ತುಂಬ ಚರಿತ್ರೆ ಇರುವಂಥ ಊರು. ನೋಡಿ, ಇಲ್ಲಿ ಕಾಣ್ತಿರೋದು ಕೋಟೆ ವಾಲ್. ಇದು ತುಂಬ ದೊಡ್ಡದಾಗಿದೆ. ಈ ವಾಲ್ ನೋಡಲಿಕ್ಕೆ ಬಹು ಸುಂದರವಾಗಿದೆ. ಈ ಕೋಟೆ ಪಕ್ಕದಲ್ಲೇ ಒಂದು ದೇವಸ್ಥಾನನೂ ಇದೆ. ಆ ದೇವಸ್ಥಾನಕ್ಕೆ ಹೋಗೋಣಂತೆ ಇವಾಗ. ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ. ಬನ್ನಿ, ಫಸ್ಟು ದರ್ಶನ ಮಾಡ್ಕೊಳ್ಳೋಣ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಇದೇನೆ ಚಿಕ್ಕ ಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಕೆರೆ ಪಕ್ಕದಲ್ಲೇ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಜನನೇ ಇದ್ದರು. ತುಂಬ ರಿಕ್ವೆಸ್ಟ್ ಮಾಡಿ ನಾವು ಸ್ವಾಮೀಜಿನ ಮಾತಾಡ್ಸಿದ್ದೀವಿ. ಬನ್ನಿ, ಮತ್ತೆ ತಡ ಯಾಕೆ, ಒಂದು ರೌಂಡ್ ಹಾಕೊಂಡು ಬರೋಣ. ನಿಮ್ಮ ಹೆಸರು ಹೇಳಿ ಸಮಯ. ನಾಗೇಶ್ ಶಾಸ್ತ್ರಿ. ಓಕೆ, ಇದು ಎಲ್ಲಿ ಬರುತ್ತೆ ಸಮಯ ಅಡ್ರೆಸ್ ಇದು? ದೇವನಹಳ್ಳಿ ಓಕೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಓಕೆ ಸಮಯ, ಈ ದೇವಸ್ಥಾನದ ವಿಶೇಷಗಳಿವೆ. ದೇವಸ್ಥಾನದ ವಿಶೇಷ ಪುರಾತನ ಕಾಲದ ದೇವಸ್ಥಾನ ಇದು. ಓಕೆ ಇದು ವ್ಯಾಸರಾಯರ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಓಕೆ ಈ ಕೆರೆಯನ್ನ ಆಕ್ಚುಲಿ ಕಾಣ್ತಾ ಇದೆ. ಈ ಕೆರೆ ಒಂದು ಸಿರಿನೀರು ಕೆರೆ ಅಂತ ಇದ್ದಿದ್ದು. ಓಕೆ ಸಿರಿನೀರು ಕೆರೆಯಲ್ಲಿ ದೇವನಹಳ್ಳಿ ಜನಗಳೆಲ್ಲರೂ ಕೂಡ ಇದೇ ಕೆರೆ ನೀರನ್ನ ಕುಡಿತಾ ಇದ್ರು. ತದನಂತರ ಬರಗಾಲ ಬಂದಾದ ಮೇಲೆ ಕೆರೆ ನೀರೆಲ್ಲ ಇದಾದ ಮೇಲೆ ಇವಾಗ ನೀರನ್ನ ಬಿಟ್ಟು ಅದನ್ನ ಮಾಡಿದ್ದಾರೆ. ವಿಶೇಷತೆ ಏನು ಅಂತಂದ್ರೆ, ಇವಾಗ ನಮ್ಮ ಹಿಂದೆ ಕಾಣ್ತಾ ಏನು ನಮ್ಮ ಚಿಕ್ಕಕೆರೆ ಆಂಜನೇಯ ಸ್ವಾಮಿ ಏನ್ ದೇವಸ್ಥಾನ ಇದೆಯೋ, ಈ ಮಳೆಗಾಲದಲ್ಲಿ ಮಳೆ ಏನಾದ್ರು ಬಂದರೆ ಸ್ವಾಮಿಯ ಮಳೆಗಾಲಗೂ ಕೂಡ ನೀರು ಬಂದು ಕೊಡುತ್ತೆ. ಬಹಳ ವಿಶೇಷತೆ ಇದೆ. ಈ ಮಳೆಗಾಲದ್ದು ಬಂದಾದ ಮೇಲೆ ಕೂಡ ಅಲ್ಲಿ ಮರಳೆ ಹೋಗುವಂತ ಅಲ್ಲಿ ಮೂಲೆನಲ್ಲಿ ಕಾಣುತ್ತೆ. ಮೂಲೆಯಲ್ಲಿ ಹರಿಯುತ್ತೆ ಇದರಲ್ಲಿ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ದೇವಸ್ಥಾನ ಈ ಕೆರೆಯಲ್ಲಿ
ನಮ್ಮ ವೇಣುಗೋಪಾಲ ಸ್ವಾಮಿ ಕೂಡ ಮತ್ತೆ ಅವಧಿಯಲ್ಲಿ ಇರ್ತಕ್ಕಂಥ ಪಿತರಾಯ ಸ್ವಾಮಿ ಬೆಟ್ಟದಲ್ಲಿ ಪಿತರಾಯ ಸ್ವಾಮಿ ಕೂಡ ಇದೇ ಕೆರೆಯಲ್ಲಿ ದೇವರು. ಹಾಗಾಗಿ ಇದು ಯಾತ್ರಾ ಸ್ಥಳಗಳಿಗೆ ತಗೊಂಡ ಬಹಳ ವಿಶೇಷತೆಯಿದೆ, ತುಂಬಾ ಪ್ರಸಿದ್ಧವಾಗಿದೆ. ಇನ್ನೊಂದು, ಈ ಆಂಜನೇಯ ಸ್ವಾಮಿ ಬಹಳ ಪ್ರಸಿದ್ಧವಾದ ಆಂಜನೇಯ, ಸತ್ಯವಾದ ಆಂಜನೇಯ. ನಿಮ್ಮ ಮನಸ್ಸಿನಲ್ಲಿ ಏನೇನ್ ಅನ್ಕೊಳ್ತೀರೋ ಅವೆಲ್ಲನೂ ಕೂಡ ಆಸೆಗಳನ್ನು ಕೂಡ ನೆರವೇರಿಸ್ತಾರೆ ಈ ಆಂಜನೇಯ ಸ್ವಾಮಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಹಿಂದೆ ಕಾಣ್ತಾ ಇರ್ತಕ್ಕಂಥ ನಾಗರಕಲ್ಲುಗಳನ್ನು ನೀವು ನೋಡಿದೀರಾ? ನಾಗರಕಲ್ಲುಗಳನ್ನು ನೋಡಿದೀರಾ? ಆ ನಾಗರಕಲ್ಲುಗಳನ್ನು ಕೂಡ ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ಅದನ್ನ ಒಂದು ಯೂನಿಫಾರ್ಮ್ ಅಲ್ಲಾಗಿ ಕ್ಲೀನ್ ಆಗಿ ಇಟ್ಟು ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಅದನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ದೇವಸ್ಥಾನಕ್ಕೆ ಗೋಪುರವನ್ನ ಮತ್ತೆ ಒಂದು 48 ಅಡಿಯ ಒಂದು ಆಂಜನೇಯ ಸ್ವಾಮಿಯನ್ನ ಒಂದು ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಹಾಗಾಗಿ ಈ ಬರ್ತಕ್ಕಂಥ ಭಕ್ತಾದಿಗಳು ಅದಕ್ಕೆ ದಾನಿಗಳು ಏನ್ ಸಹಾಯ ಮಾಡ್ತಿರೋ ಅದನ್ನ ಸಹಾಯ ಮಾಡಬಹುದಾಗಿ ಇದು ಮಾಡುತ್ತೆ. ಅದೇ ರೀತಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದು ನಾಗೇಶ್ ಶಾಸ್ತ್ರಿ 9980106171 ಇದನ್ನ ವಾಟ್ಸ್ಆಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಬ್ಯೂಟಿಫುಲ್ ಆಗಿತ್ತಲ್ವ? ಮತ್ತು ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬನ್ನಿ ನೆಕ್ಸ್ಟ್ ವಿಡಿಯೋ ಹೋಗೋಣಂತೆ. ಇಲ್ಲಿ ಒಂದು ಅನೌನ್ಸ್ಮೆಂಟ್ ನಡೀತಾ ಇದೆ, ಅವ್ರ ಹತ್ರ ತಿಳ್ಕೊಳ್ಳೋಣ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲೇ ಚನ್ನರಾಯಪಟ್ಟಣ ಅಂತ ಇದೆ, ಅಲ್ಲಿಗೆ ಹೋಗೋಣಂತೆ. ಅಲ್ಲಿ ಒಂದು ವಿಡಿಯೋ ಮಾಡೋಣ. ಅದಕ್ಕೂ ಮುನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.